ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಬಲ ಇದೆ, ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಯೇಸುವಿ ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ರೋಗದಿಂದ ಬಿಡಿಸುವುದಕ್ಕಾಗಿ ಶಕ್ತಿ ಇದೆ. ಹಲ್ಲೆಲೂಯಾ. ನಿಮ್ಮನ್ನು ರೋಗದಿಂದ ಬಿಡಿಸುವುದಕ್ಕಾಗಿ ಯೇಸುವಿನಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ಇಲ್ಲಿ ಒಂದು ವಾಕ್ಯವನ್ನು ಓದಿ ನೋಡೋಣ ಬನ್ನಿ. ಹಲ್ಲೆಲೂಯಾ. ಲೂಕ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಹಲ್ಲೆಲೂಯಾ. ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ ಎಂಬುದಾಗಿ ಯೇಸು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ನನ್ನನ್ನು ಬಡವರಿಗೆ ಶುಭವಾರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆ ಆಗುವುದು ಮತ್ತು ಕುರುಡರಿಗೆ ಕಣ್ಣು ಬರುವುದು. ಸೆರೆಯವರಿಗೆ ಬಿಡುಗಡೆ ಆಗುವುದು ಮತ್ತು ಕುರುಡರಿಗೆ ಕಣ್ಣು ಬರುವುದು. ಹಲ್ಲೆಲೂಯಾ. ಪ್ರಸಿದ್ಧಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ. ಹಲ್ಲೆಲೂಯಾ. ದೇವರ ವಾಕ್ಯ, ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಅಧಿಕಾರ ಇದೆ. ದೆವ್ವಗಳನ್ನು ಬಿಡಿಸುವುದಕ್ಕಾಗಲಿ, ಕುರುಡನಿಗೆ ಕಣ್ಣು ಕೊಡುವುದಕ್ಕಾಗಲಿ ದೇವರಿಗೆ ಬಲ ಉಂಟು. ಯೇಸುವಿನ ನಾಮಕ್ಕೆ ಬಲ ಉಂಟು. ನೀನು ಆ ಯೇಸುವಿನ ನಾಮ ಎಂದು ಉಪಯೋಗಿಸುವಾಗ ನಿನ್ನಲ್ಲಿರುವ ಒಳಗಿರುವ ಭಯದ ಆತ್ಮ ಹೊರಗಡೆ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ಭಯದ ಆತ್ಮ ಹೋಗುವಾಗ ಆ ದುಷ್ಟ ಶಕ್ತಿ ನಿನ್ನ ಮೇಲೆ ಮತ್ತೆ ಬರುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸುವಿನ ನಾಮದ ಹೊರತು ಬೇರೆ ಯಾವ ನಾಮದಲ್ಲೂ ಆ ಶಕ್ತಿ ಇಲ್ಲ. ನಿನ್ನ ಒಳಗಿರುವುದು ರೋಗ ಬಿಡುಗಡೆ ಮಾಡೋದಕ್ಕಾಗಿ ಆ ಶಕ್ತಿ ಬೇರೆ ಯಾವ ನಾಮದಲ್ಲೂ ಇಲ್ಲ, ಡಾಕ್ಟರ್ನಲ್ಲೂ ಇಲ್ಲ, ಯಾವ ವ್ಯಕ್ತಿಯಲ್ಲೂ ಸಹ ಆ ರೋಗ ವಾಸಿ ಮಾಡೋದಕ್ಕಾಗಿ ಆ ಶಕ್ತಿ ಇಲ್ಲ. ನೀನು ಯೇಸು ಕ್ರಿಸ್ತನ ನಾಮ ಉಪಯೋಗಿಸುವಾಗ ನಿನ್ನ ಒಳಗಿರುವ ರೋಗದ ಆತ್ಮ ಹೊರಗಡೆ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಒಳಗಿರುವ ರೋಗದ ಆತ್ಮ ಹೊರಗಡೆ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ರೋಗ ಬಂದಿರುವುದು ಹೇಗೆ ಗೊತ್ತಾ? ಅದು ಒಂದು ದುಷ್ಟ ಆತ್ಮ, ಸೈತಾನ ತಂದು ಹಾಕಿರುವುದು. ಹಲ್ಲೆಲೂಯಾ. ಈ ಸೈತಾನ ರೋಗ ತಂದು ಹಾಕಿರುವುದನ್ನು ಇದರಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಕು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಕು. ಆ ರೋಗ ಎಂಬ ಆತ್ಮ ನಿನ್ನಿಂದ ಬಿಟ್ಟು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ರೋಗ ಎಂಬ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಇವಾಗೊಂದು ಸಪೋಸ್ ಡಯಾಬಿಟಿಸ್ ಇದೆ ಅಂತ ತಿಳ್ಕೊಳ್ಳಿ. ಆ ಡಯಾಬಿಟಿಸ್ ರೋಗಕ್ಕಾಗಿ ಈ ಲೋಕದಲ್ಲಿ ಏನಿಲ್ಲ, ಟ್ಯಾಬ್ಲೆಟ್ ಇಲ್ಲ. ಪರ್ಮಿಟ್ ಆಗಿ ಅದು ಹೋಗೋದಕ್ಕಾಗಿ ಟ್ಯಾಬ್ಲೆಟ್ ಇಲ್ಲ. ಹಲ್ಲೆಲೂಯಾ. ಡಯಾಬಿಟಿಸ್ ಇರುವ ಪ್ರತಿಯೊಂದು ಮಕ್ಕಳೇ ದೇವರ ನಾಮದಲ್ಲಿ ಬೇಡಿಕೊಳ್ಳಿರಿ, ಆ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆವಾಗುತ್ತದೆ. ಡಾಕ್ಟರ್ ಹೇಳುತ್ತಾನೆ, ಈ ಟ್ಯಾಬ್ಲೆಟ್ ಪ್ರತಿ ಮುಂಜಾನೆ ನೀನು ತಗೊಳ್ಳಬೇಕು. ಆಗ ನಿನಗೆ ಅದು ರೋಗ ಕಂಟ್ರೋಲಲ್ಲಿ ಇರುತ್ತದೆ, ಹೊರತು ಅದು ಪರ್ಮಿಟ್ ಆಗಿ ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮ ಹೇಳುತ್ತದೆ, ನನಗೆ ದೇವರು ಕಳಿಸಿರುವುದು ರೋಗದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಅವರ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಎಂಬುದಾಗಿ ಹೇಳುತ್ತದೆ. ಈ ಡಯಾಬಿಟಿಸ್ ರೋಗ ಹೋಗೋದು ಯೇಸು ಕ್ರಿಸ್ತನ ನಾಮದಲ್ಲಿ. ಈ ಡಯಾಬಿಟಿಸ್ ನಿನಗೆ ಶುಗರ್ ಮತ್ತೆ ಕಾಣಬಾರದು ನಿನ್ನ ಶರೀರದಲ್ಲಂದ್ರೆ ಇದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್.
ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ನೀನು ವಾಕ್ಯವನ್ನು ಓದಿ ಆ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡುವಾಗ ನಿನ್ನ ಒಳಗಿರುವ ಶುಗರ್ ತೊರಗಿ ಹೋಗುತ್ತದೆ. ಹಾಲೆಲೂಯಾ. ನಿನ್ನ ಒಳಗಿರುವ ಶುಗರ್ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಬೇರೆ ಯಾವ ನಾಮದಲ್ಲಿ ನಿನಗೆ ಅದು ಬಿಟ್ಟು ಹೋಗುವುದಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮ ನೀನು ಉಪಯೋಗಿಸದಾದರೆ ಆ ಶುಗರ್ ಎಂಬ ಆತ್ಮ ನಿನ್ನಲ್ಲಿ ಇರುವುದೇ ಇಲ್ಲ. ಹಾಲೆಲೂಯ. ಪ್ರತಿ ಮುಂಜಾನೆ ಎದ್ದು ದೇವರ ಸನ್ನಿಧಿಗೆ ಬಾ. ನೀನು ಯಾವ ರೀತಿ ಆ ಬ್ಲೇಡನ್ನು ಟೆಸ್ಟ್ ಮಾಡೋದಕ್ಕಾಗಿ ಊಟದಕ್ಕಿಂತ ಮುಂಚೆನೇ ಬರಬೇಕೆಂದು ನಿನಗೆ ಡಾಕ್ಟರ್ ಹೇಳ್ತಾನೆ ನೋಡು. ನೀನು ಪ್ರತಿ ಮುಂಜಾನೆ ದೇವರ ಸನ್ನಿಧಿಗೆ ಬಾ. ದೇವರಲ್ಲಿ ಮೊಳಕಾಲು ಊರು. ನನ್ನ ದೇವರು ಆರೋಗ್ಯದಾಯಕನು, ನನಗೆ ದೇವರು ಆರೋಗ್ಯ ಕೊಡುತ್ತಾನೆಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಿನಗೆ ಆ ಡಯಾಬಿಟಿಸ್ ಇರುವುದಿಲ್ಲ ನಿನ್ನಲ್ಲಿ. ಹಾಲೆಲೂಯಾ. ಶುಗರ್ ಎಂಬ ಆತ್ಮ ನಿನ್ನಲ್ಲಿ ಕಾಣುವುದಿಲ್ಲ. ಯೇಸು ನಿನ್ನ ಒಳಗೆ ಬರುವಾಗ ನಿನ್ನ ಶರೀರದಲ್ಲಿರುವಂಥ ಪ್ರತಿಯೊಂದೊಂದು ಅಂಗಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ರಕ್ತ ಪರಿಶುದ್ಧವಾದದು. ಯೇಸುವಿನ ರಕ್ತ ನಿನಗೆ ಬಿಡುಗಡೆ ಕೊಡುತ್ತದೆ. ಯೇಸುವಿನ ರಕ್ತ ನಿನಗೆ ಬಿಡುಗಡೆ ಕೊಡುತ್ತದೆ. ನೀನು ಒಂದು ವೇಳೆ ಡಾಕ್ಟರ್ 2 ಸಾರಿ ನೀನು ಬ್ಲೇಡ್ ಕೊಡಬೇಕಂದ್ರೆ 2 ಸಾರಿ, ಒಂದು ಊಟದಕ್ಕಿಂತ ಮುಂಚೆ ಕೊಡು ಅಂತ ಹೇಳಿದ್ರೆ ಊಟದಕ್ಕಿಂತ ಮುಂಚೆ ಹೋಗಿ ಕೊಡ್ತೀಯಾ. ಊಟ ಆದಮೇಲೆ ಈ ಟೈಮಿಗೆ ಬರಬೇಕಂದ್ರೆ ಹೋಗ್ತೀಯಾ. ಪರಲೋಕದಾಗಿರುವ ತಂದೆ ಸಹ ನಿನ್ನ ದಾರಿಯನ್ನು ನೋಡ್ತಾ ಇದ್ದಾನೆ. ಪರಲೋಕದಾಗಿರುವ ತಂದೆ ಸಹ ನಿನ್ನ ದಾರಿಯನ್ನು ನೋಡುತ್ತಾ ಇದ್ದಾನೆ. ಆತನು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕಾಗಿ, ಆತನು ನಿನ್ನನ್ನು ಬಿಡುಗಡೆ ಮಾಡೋದಕ್ಕಾಗಿ ನಿನ್ನ ದಾರಿ ನೋಡುತ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಇದು ಸ್ಪೆಷಲ್. ಇದು ಶುಗರ್ ಇರೋರಿಗೆ ಮಾತ್ರ ಈ ವಾಕ್ಯವಾಗಿದೆ. ಯೇಸು ಕ್ರಿಸ್ತನು ನಿನ್ನ ದಾರಿ ಕಾಯ್ತಾ ಇದ್ದಾನೆ. ನೀನು ಆತನಿಗೆ ಮರೆ ಮಾಡಿ ನೀನು ಬೇರೆ ಎಲ್ಲೋ ಹೋಗ್ತಾ ಇದ್ದೀಯಾ. ಆ ಡಾಕ್ಟರ್ ಬೆಳಗ್ಗೆ 6 ಗಂಟೆಗೆ ಬಾ ಅಂದಿದ್ದಾನೆ, ನೀರು ಕುಡಿಯದೆ ಬಾ ಅಂದಿದ್ದಾನೆ, ಊಟ ತಿನ್ನದೆ ಬಾ ಅಂದಿದ್ದಾನೆ ಎಂದು ಅಲ್ಲಿಗೆ ಹೋಗ್ತಾ ಇದೀಯಾ. ಯೇಸು ನಿನಗಾಗಿ ದಾರಿ ಕಾಯ್ತಾ ಇದ್ದಾನೆ. ಯೇಸು ಕ್ರಿಸ್ತ ಆ ಡಾಕ್ಟರ್ನ ಹತ್ರ ನೀನು ಹೋಗಬೇಕು. ಆದರೆ ಯೇಸು ನಿನ್ನನ್ನು ಹುಡುಕಿಕೊಂಡು ನಿನ್ನ ಮನೆಗೆ ಬರುತ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನನ್ನು ಹುಡುಕಿಕೊಂಡು ಬರುವ ಆತನಾಗಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನು ನಿನ್ನನ್ನು ಕೊಂಡುಕೊಂಡಿರುವುದು ಆಸ್ತಿ ಅಂತ ಕೊಟ್ಟಲ್ಲ. ಯೇಸು ಕ್ರಿಸ್ತ ನಿನ್ನನ್ನು ಹೇಗೆ ಕೊಂಡುಕೊಂಡಿದ್ದಾರೆ ಗೊತ್ತಾ? ಆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಾನು ಪಾಪವನ್ನು, ಆ ಪಾಪದ ಶಿಲ್ಬೆಯನ್ನು ಹೊತ್ತುಕೊಂಡು ಅದನ್ನೆಲ್ಲ ತೀರಿಸಿದ್ದಾರೆ. ಹಾಲೆಲೂಯ. ಆ ಶಿಲ್ಬೆ ಹೊತ್ತುಕೊಂಡು ತೀರಿಸಿದ್ದಾರೆ. ಶಿಲ್ಬೆ ಅಂದರೆ ಹೇಗಿತ್ತು ಗೊತ್ತಾ? ಯೇಸು ಕ್ರಿಸ್ತನಿಗೆ ಹಾಕೋದಕ್ಕಿಂತ ಮುಂಚಿತವಾಗಿ ಯಾರು ತಪ್ಪು ಮಾಡ್ತಾರೋ, ಯಾರು ತಪ್ಪು ಮಾಡುತ್ತಾರೋ ಅವ್ರಿಗೆ ಮಾತ್ರ ಶಿಲುಬೆಗೆ ಹಾಕದ ಪದ್ಧತಿ ಇತ್ತು. ಆ ಕಾಲದಲ್ಲಿ ಅವ್ರಿಗೆ ಮಾತ್ರ ಅದು ಹಾಕದ ಪದ್ಧತಿ ಇತ್ತು. ಹಾಲೆಲೂಯ. ಆದರೆ ಯೇಸು ಕ್ರಿಸ್ತನು ಯಾವ ತಪ್ಪು ಮಾಡಲಿಲ್ಲ, ಒಂದು ತಪ್ಪು ಸಿಗಲಿಲ್ಲ. ಆದರೂ ಸಹ ಅದು ಯೇಸು ಕ್ರಿಸ್ತನಿಗೆ ಹಾಕಲ್ಪಡ್ತು. ಆ ಶಾಪವಾಗಿರುವ ಶಿಲುಬೆ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಯಾವಾಗ ಯೇಸು ಕ್ರಿಸ್ತನ ಅದರ ಮೇಲೆ ಸತ್ತದನೋ, ಯಾವಾಗ ಯೇಸು ಕ್ರಿಸ್ತನ ಆ ಶಿಲ್ಬೆ ಏರಿದನೋ, ಅವಾಗ ಏನಾಯ್ತು ಗೊತ್ತಾ? ಆ ಶಿಲ್ಬೆ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಸ್ಥಳದಲ್ಲಿ ಯೇಸು ಕಾಲಿಕ್ಕುತ್ತಾನೋ ಆ ಸ್ಥಳವು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಎಷ್ಟೇ ಘೋರವಾದ ಪಾಪವಾಗಿರಲಿ, ಎಷ್ಟೇ ಘೋರವಾದ ಪಾಪವಾಗಿರಲಿ, ಶಾಪದಿಂದಿರಲಿ, ಅದನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಒಳಗಿರುವ ಶುಗರ್ ಬಿಡುಗಡೆ ಆಗಬೇಕಾದ್ರೆ ನೀನು ಯೇಸು ಕ್ರಿಸ್ತನನ್ನು ಹುಡುಕು. ಆ ಯೇಸು ಕ್ರಿಸ್ತ ನಿನಗೆ ಯಾವಾಗ ಸಿಗುತ್ತಾನೋ ಆ ರೋಗ ನಿನಗೆ ಬಿಟ್ಟು ಹೋಗುತ್ತದೆ. ಹಾಲೆಲೂಯಾ. ಆ ಶುಗರ್ ಎಂಬ ಆತ್ಮಕ್ಕೆ ಟ್ಯಾಬ್ಲೆಟ್ ಬೇಕಾಗಿರುವುದು ಯೇಸುವಿನ ವಾಕ್ಯ. ಯೇಸುವಿನ ವಚನಕ್ಕೆ ಶಕ್ತಿ ಇದೆ.
ಯೇಸುವಿನ ವಚನದಲ್ಲಿ ಶಕ್ತಿ ಇದೆ. ದೇವರು ಯಾವಾಗಲೂ 3 ಗಂಟೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ನೀನು ಸಹ ಒಂಟಿಯಾಗಿ ಬಾ. ನೀನು ಒಂಟಿ ಆಗಿ ಬರುವಾಗ ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ. ನೀನು ಅನೇಕರಿಗೆ ಸಾಕ್ಷಿ ಕೊಡುವ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾನೆ. ನೀನು ಇವಾಗ ಒಂದು 4 ವರ್ಷದಿಂದಾಗಲಿ 5 ವರ್ಷದಿಂದಾಗಲಿ 10 ವರ್ಷದಿಂದಾಗಲಿ ಟ್ಯಾಬ್ಲೆಟ್ ತಗೊಂಡ್ರು ನಿನಗೆ ಏನೂ ಆಗದೆ ಇರುವುದು ಹಾಗೆ ಇದ್ದ ಹಾಗೆ ರೋಗ ಇರುವುದು ಕಂಡ್ರೆ ನೀನು ಇನ್ನು ಮೇಲೆ ಯೇಸುವಿನ ಬಳಿಗೆ ಬಾ. ಇನ್ನು ಮೇಲೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಇನ್ನು ಮೇಲೆ ಯೇಸುವಿನ ವಾಕ್ಯಗಳನ್ನು ಓದು. ಯೇಸುವಿನ ವಾಕ್ಯ ಜೀವವಾಗಿದೆ. ಆ ವಾಕ್ಯದಿಂದ ನಿನಗೆ ರೋಗ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಅನೇಕರು ಶುಗರ್ ಹೆಚ್ಚಾಗಿ ಸಿರಿಂಜ್ ತಗೊಳ್ತಾರೆ, ಇಂಜೆಕ್ಷನ್ ತಗೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಇಂಜೆಕ್ಷನ್ ತಗೊಳ್ಳೋದು ಬಿಟ್ಟು ಯೇಸುವಿನ ಮಾತು ಕೇಳು. ಯೇಸು ನಿನಗೆ ಬಿಡುಗಡೆ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಿದ್ದಾರೆ. ಯೇಸು ನಿನಗೆ ಬಲಪಡಿಸುತ್ತೇನೆ ಅಂತ ಹೇಳ್ತಾ ಇದ್ದಿದ್ದಾರೆ. ಡಾಕ್ಟರ್ ನಿನಗೆ ಹೇಳುತ್ತಾ ಇಲ್ಲ ಈ ಇಂಜೆಕ್ಷನ್ ತಗೋ, ಇನ್ನು ಮೇಲೆ ರೋಗ ಬರುವುದಿಲ್ಲ ನಿನ್ನ ಒಳಗೆ ಅಂತ ಹೇಳ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಿದ್ದಾನೆ, ನಾನು ನಿನಗೆ ರೋಗದಿಂದ ಬಿಡಿಸುತ್ತೇನೆ ಎಂದು ಹೇಳುತ್ತಾ ಇದ್ದಿದ್ದಾನೆ. ಯಾಕೆ ನೀನು ಇನ್ನೊಬ್ಬರ ಬಳಿಗೆ ಹೋಗಬೇಕು? ನೀನು ಯೇಸುವಿನ ಮಗನಾಗಿದ್ದೀಯಾ, ನೀನು ಯೇಸುವಿನ ಮಗಳಾಗಿದ್ದೀಯಾ. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನ ಮಗಳಾಗಿದ್ದೀ. ಅದಕ್ಕಾಗಿ ನೀನು ಅಧಿಕಾರದಿಂದ ಮಾತಾಡು. ನನ್ನ ಯೇಸು ನನಗೆ ಗುಣಪಡಿಸುತ್ತಾನೆಂದು ಹೇಳು. ನನ್ನ ಯೇಸು ನನಗೆ ಬಲಪಡಿಸುತ್ತಾನೆಂದು ಹೇಳು. ಈ ರೋಗ ನನ್ನಲ್ಲಿ ಇರುವುದಿಲ್ಲ, ಈ ರೋಗದಿಂದ ನನಗೆ ಯೇಸು ಬಿಡಿಸುತ್ತಾನೆಂದು ಹೇಳು. ಕರ್ತನು ನಿನಗೆ ಬಿಡಿಸುತ್ತಾನೆ. ನೀನು ಭಯಪಡಬೇಡ. ನೀನು ಒಂಟಿಗನಲ್ಲ, ನೀನು ಒಂಟಿಗನಲ್ಲ. ಕರ್ತನು ನಿನ್ನ ಪಕ್ಷದಲ್ಲಿ ನಿಂತಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಮನೆಯಲ್ಲಿದ್ದಾನೆ. ನಿನ್ನ ಮನೆಯಲ್ಲಿ ಬೈಬಲ್ ಇದೆ ಅಂತ ತಿಳ್ಕೋ. ಆ ಬೈಬಲು ದೇವರಾಗಿದೆ. ಹಲ್ಲೆಲೂಯಾ. ನೀನು ಆ ಬೈಬಲ್ ಎಲ್ಲಿಟ್ಟಿದೆಯಾ ಹುಡುಕು. ಆ ಬೈಬಲ್ ಎಲ್ಲಿಟ್ಟಿದೆಯಾ ತಕೋ. ಅದನ್ನು ತಗೊಂಡು ವಾಕ್ಯವನ್ನು ಓಪನ್ ಮಾಡು, ವಾಕ್ಯವನ್ನು ಓದು. ಆ ವಾಕ್ಯನೇ ನಿನಗೆ ರೋಗದಿಂದ ಬಿಡುಗಡೆ ಕೊಡುತ್ತದೆ. ಯಾಕಂದರೆ ದೇವರು ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ಹೇಳುತ್ತದೆ. ನಿನ್ನ ಮನೆಯಲ್ಲಿರುವ ಬೈಬಲನ್ನು ಓಪನ್ ಮಾಡು, ಆ ವಾಕ್ಯ ನಿನಗೆ ಮಾತಾಡುತ್ತದೆ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿರುವ ಬೈಬಲ್ ಓಪನ್ ಮಾಡು, ಆ ವಾಕ್ಯ ನಿನಗೆ ಈಗಲೇ ಮಾತಾಡುತ್ತದೆ. ಪ್ರೈಸ್ ದಿ ಲಾರ್ಡ್. ಇವಾಗ ನಿನಗೆ ಬೈಬಲ್ ಮಾತಾಡುತ್ತದೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂದು ಓಡೋಗೋದು ತಪ್ಪು. ಯಾಕಂದ್ರೆ ದೇವರು ಹೇಳ್ತಾನೆ, ನಿನ್ನ ಹೃದಯವು ದೇವರ ಆಲಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ಶುಗರ್ ದೊಡ್ಡ ವಿಷಯ ಅಲ್ಲ ದೇವರಿಗೆ. ಈ ಶುಗರ್ ದೊಡ್ಡ ವಿಷಯ ಅಲ್ಲ ದೇವರಿಗೆ. ಯೇಸು ಕ್ರಿಸ್ತನ ನಾಮದಲ್ಲಿ ಇದು ಬಿಡುಗಡೆವಾಗುತ್ತದೆ. ಅನೇಕರು ಈ ಶುಗರ್ ಬಂದರೆ ಭಯಪಡುತ್ತಾರೆ. ಭಯಪಡಬೇಡ. ಯಾಕಂದ್ರೆ ನಿನ್ನ ಒಳಗಿರುವ ಆತನು ಹೆಚ್ಚಿನವನು. ನಿನ್ನ ಹೃದಯ ದೇವರ ಆಲಯವಾಗಿದೆ. ಆ ಆಲಯದಲ್ಲಿ ಯೇಸು ಕ್ರಿಸ್ತನಿರುವುದಾದರೆ ಅದರ ಸುತ್ತಮುತ್ತಿರುವ ಬಾಡಿ ಸುರಕ್ಷಿತವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ ಹೊತ್ತಿನಿಂದ ಈ ವಾಕ್ಯ ನಿನಗಾಗಿ ಇದೆ. ಈ ವಾಕ್ಯ ನಿನಗಾಗಿ ದೇವರು ಹೇಳ್ತಾ ಇದ್ದಾರೆ. ನೀನು ಭಯಪಡಬೇಡ. ನಿನ್ನ ಶುಗರ್ ಲೆವೆಲ್ 1000 ಇದ್ರು ಅದಕ್ಕೆ ಗುಣಪಡಿಸುವ ದೇವರು ಸಾವಿರಾರು ಶಕ್ತಿ ಆತನಲ್ಲಿದೆ. ಸಾವಿರಾರು ಪಟ್ಟ ಶಕ್ತಿ ಯೇಸುವಿನ ನಾಮದಲ್ಲಿದೆ. ಆ ಯೇಸುವಿನ ನಾಮ ನೀನು ಉಪಯೋಗಿಸುವುದಾದರೆ ನೀನು ಟ್ಯಾಬ್ಲೆಟ್ ತಗೊಳ್ಳುವ ಅವಶ್ಯಕತೆ ಇಲ್ಲ, ನೀನು ಸಿರಿಂಜ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಭಯಪಡಬೇಡ. ನೀನು ಯಾವ ಕಾಸ್ಟ್ನವನು ಆಗಿದ್ರೂ ಸಹ, ನೀನು ಯಾವ ಜಾತಿಯಲ್ಲಿ ಆಗಿದ್ರೂ ಸಹ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಆ ಯೇಸು ಕ್ರಿಸ್ತನ ನಾಮವು ನೀನು ಹುಡುಕಬೇಕಾಗಿದೆ.
ಯಾವ ಪ್ರಕಾರ ಈ ಲೋಕದಲ್ಲಿ ನಾವು ನಮ್ಮ ನೆರೆಹೊರೆಯನ್ನು ಕೇಳಿಕೊಳ್ಳುತ್ತೇವೆ, ಮತ್ತೊಬ್ಬರನ್ನು ಕೇಳಿಕೊಳ್ಳುತ್ತೇವೆ, ಲೋಕದಾಗಿರುವ ಡಾಕ್ಟರ್ಗಳು ಕೇಳಿಕೊಳ್ಳುತ್ತೇವೆ, ಈ ರೋಗ ಬಿಟ್ಟು ಹೋಗುವಂತೆ ಎಲ್ಲಿ ಡಾಕ್ಟರ್ ಚೆನ್ನಾಗಿದ್ದಾನೆ ಎಂಬುದಾಗಿ. ಆ ರೋಗ ವಾಸಿ ಮಾಡುವ ದೇವರು ನಿನ್ನ ಹೃದಯದಲ್ಲೇ ಇದ್ದಾನೆ. ಆದರೆ ನಾವೇನು ಕೇಳ್ತೇವೆ ಗೊತ್ತಾ? ಎಲ್ಲಿ ಚೆನ್ನಾಗಿದ್ದಾನೆ? ನಿನ್ನಲ್ಲಿ ಯೇಸು ಇದ್ದಾರೆ, ನಿನ್ನ ಒಳಗೆ ಯೇಸು ಇದ್ದಾರೆ. ಆ ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಬಿಡುಗಡೆ ಮಾಡುವ ಯೇಸು ನಿನ್ನ ಜೊತೆಯಲ್ಲಿದ್ದಾರೆ. ಆದರೆ ನಾವು ಜನರನ್ನು ಕೇಳುತ್ತೇವೆ, ಎಲ್ಲಿ ಚೆನ್ನಾಗಿ ಮಾಡುವವನಿದ್ದಾರೆ? ಚೆನ್ನಾಗಿ ಮಾಡುವ ಆತನು ನಿನ್ನ ಒಳಗೆ ಇದ್ದಾನೆ, ನಿನ್ನ ಮನೆಯಲ್ಲೇ ಇದ್ದಾನೆ. ನೀನು ಪ್ರಾರ್ಥನೆ ಮಾಡು, ಯೇಸುವನ್ನು ಹುಡುಕು, ನೀನು ಆತನನ್ನು ಕಂಡುಕೊಳ್ಳುತ್ತೀಯ. ಆ ಯೇಸು ನಿನಗೆ ಬಿಡುಗಡೆ ಕೊಟ್ಟರೆ ಅದು ನಿಜವಾದ ಬಿಡುಗಡೆ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲವೂ ಬಿಡುಗಡೆವಾಗುತ್ತದೆ. ಆತನನ್ನು ಪರೀಕ್ಷಿಸಬೇಡ, ನೀನು ನಂಬು. ದೇವರು ನನ್ನ ರೋಗ ಬಿಡುಗಡೆ ಮಾಡಿದರೆಂದು ನಂಬು. ಯೇಸು ಕ್ರಿಸ್ತನು ನನ್ನ ಶುಗರ್ ಲೆವೆಲನ್ನು ನಾರ್ಮಲ್ ಮಾಡಿದರೆಂದು ನಂಬು. ನಂಬಿ ಪ್ರತಿದಿನ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ನಂಬಿ ಪ್ರತಿದಿನ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ನೀನು ನಾರ್ಮಲ್ ಆಗಿರ್ತೀಯ. ಅದು ಶುಗರ್ ಒಂದೇ ಅಲ್ಲ, ನಿನ್ನ ಶರೀರವೆಲ್ಲ ದೇವರ ಆಶೀರ್ವಾದ ಮಾಡ್ತಾನೆ. ನಿನ್ನ ಶರೀರವೆಲ್ಲ ಯೇಸು ಕ್ರಿಸ್ತನ ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಇನ್ನು ಮೇಲೆ ಭಯಪಡಬೇಡ. ನಿನ್ನ ಸ್ವಂತ ದೇವರಾಗಲಿ, ನಿನ್ನ ಸ್ವಂತ ಅಣ್ಣನು ನಿನ್ನ ಸಂಗಡಿದಾನೆ. ಆತನ ನಾಮ, ಆತನ ಹೆಸರೇನು ಗೊತ್ತಾ? ಯೇಸು ಕ್ರಿಸ್ತನು. ಲೋಕದಾಗಿರುವ ಅಣ್ಣನಾಗಲಿ, ಲೋಕದಾಗಿರುವ ತಮ್ಮನಾಗಲಿ ನಿನ್ನ ಮೇಲೆ ದೋಷ ಪಡಬಹುದು. ಆದರೆ ನಜರೇತಿನ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸುವಿನ ಪ್ರೀತಿ ಶಾಶ್ವತವಾದ ಪ್ರೀತಿ. ಒಂದು ಸೇವಕರಿದ್ರು. ಆ ಸೇವಕರಿಗೆ ಅನೇಕ ರೋಗಗಳು ಬಂದಿದ್ದವು. ಅವರು ಸೇವೆ ಬರೋದಕ್ಕಿಂತ ಮುಂಚಿತವಾಗಿ ಅನೇಕ ರೋಗಗಳು ಬಂದಿದ್ದವು. ಆ ರೋಗವು ನೋಡಕ್ಕೆ ಆಗದೆ ಅವನ ಸ್ವಂತ ಹೆಂಡತಿ ಸಹ ಬಿಟ್ಟು ಹೋಗಿದ್ದಳು. ಒಂದು ವ್ಯಕ್ತಿ ಇದ್ದರು, ಆ ಡಾಕ್ಟರ್ ಸಹ ಕೈ ಬಿಟ್ಟಿದನು. ಡಾಕ್ಟರ್ ಹೇಳಿದನು, ಇನ್ನು ಮೇಲೆ ಈತನು ಬದುಕೋದಿಲ್ಲ, ಈತನಿಗೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದನು. ಹಲ್ಲೆಲೂಯಾ. ಆ ವ್ಯಕ್ತಿಗೆ ಅವರು ಒಯ್ದು ಚರ್ಚಲ್ಲಿ ಇಟ್ಟುಬಿಟ್ರು. ಹಲ್ಲೆಲೂಯಾ. ಚರ್ಚಲ್ಲಿ ಇಟ್ಟುಬಿಟ್ಟಾಗ ಅಲ್ಲಿರುವ ಫಾದರ್ಗಳನ್ನು ಪ್ರೇಯರ್ ಮಾಡುತ್ತಾ ಸ್ವಲ್ಪ ದಿನ ಆದಮೇಲೆ ಮತ್ತೆ ಆ ವ್ಯಕ್ತಿ ರೆಡಿ ಆದನು. ಹಲ್ಲೆಲೂಯಾ. ಆ ವ್ಯಕ್ತಿ ರೆಡಿಯಾಗಿ ಇವತ್ತು ಅವರು ಒಂದು ದೊಡ್ಡ ಸೇವಕನಾಗಿದ್ದಾರೆ, ದೊಡ್ಡ ಗಾಯಕನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನಲ್ಲಿರುವ ರೋಗ ದೊಡ್ಡದಲ್ಲ. ರೋಗ ಬಂದಿದಾಗ ಸ್ವಂತದವರೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಸ್ವಂತದವರೇ ನಮ್ಮನ್ನು ವಾರಿಯಾಗಿ ಹೋಗುತ್ತಾರೆ. ಆದರೆ ಈ ಭೂಮಿಗೆ ನಮ್ಮನ್ನು ಕರ್ತಂದಿರುವ ಯೇಸು ಕ್ರಿಸ್ತನು ನಮಗೆ ರೋಗ ಬರಲಿ, ನಮಗೆ ಕಷ್ಟ ಬರಲಿ, ನಮಗೆ ದುಃಖ ಬರಲಿ, ನಮಗೆ ಸಾಲ ಬರಲಿ, ಇವು ಯಾವ ಬಂದರೂ ಯೇಸು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಯಾವಾಗ ಯೇಸು ಕ್ರಿಸ್ತನಿಗೆ ನೀನು ರೂಪಿಸೋದಕ್ಕಿಂತ ಮುಂಚೆ ಎಷ್ಟು ಪ್ರೀತಿ ಇತ್ತೋ, ನೀನು ಈ ಭೂಮಿಗೆ ಬಂದು ರೋಗದಲ್ಲಿ ಬಿದ್ದಾಗ ಸಹ ಅಷ್ಟೇ ಪ್ರೀತಿ ಇರುತ್ತದೆ. ಆತನ ಪ್ರೀತಿ ಕಡಿಮೆ ಆಗೋದಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಕಡಿಮೆ ಆಗೋದಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಕಮ್ಮಿ ಆಗೋದಿಲ್ಲ. ಆತನ ಪ್ರೀತಿ ಹೆಚ್ಚಾಗುತ್ತದೆ ಹೊರತು ಆತನ ಪ್ರೀತಿ ಕಡಿಮೆ ಆಗೋದಿಲ್ಲ. ನೀನು ಹೇಳ್ಬೋದು, ನನಗೆ ಯಾರು ಇಲ್ಲ ಎಂದು. ನಿನ್ನ ಸಂಗಡೆ ದೇವರಿದ್ದಾರೆ, ನಿನ್ನ ಸಂಗಡೆ ಪವಿತ್ರಾತ್ಮನಿದ್ದಾನೆ,
ನಿನ್ನ ಬಾಯಿ ತೆರೆದು ಮಾತಾಡು. ಪರಿಶುದ್ಧ ಆತ್ಮನೇ, ನನಗೆ ಸಹಾಯ ಮಾಡು. ನನ್ನ ಒಳ್ಳೆ ತಂದೆಯೊಂದಿಗೆ ನನಗೆ ಮೀಟ್ ಮಾಡಿಕೊಡು. ನನ್ನ ಒಳ್ಳೆ ತಂದೆಯೊಂದಿಗೆ ನನ್ನ ಸಂಬಂಧ ಬೆಳೆಸ್ಕೊಳ್ಳಬೇಕು. ಈ ಲೋಕದ ಪ್ರೀತಿ ನಿಜವಲ್ಲ, ಯೇಸು ಕ್ರಿಸ್ತನ ಪ್ರೀತಿ ನಿಜವಾಗಿದೆ. ಲೋಕದವ್ರ ಹಿಂದೆ ಓಡೋಗಬಾರದು. ಇವನಿದ್ದರೆ ನನಗೆಲ್ಲ ಎಂದು ಓಡೋಗಬಾರದು. ಕ್ರಿಸ್ತನ ಹಿಂದೆ ಓಡಿ ಬನ್ನಿರಿ. ಕ್ರಿಸ್ತನ ಹಿಂದೆ ಓಡಿ ಬರುವಾಗ ಆತನಲ್ಲಿರುವ ಒಳ್ಳೆ ಮನಸ್ಸು ನಿಮಗೆ ಕೊಡುತ್ತಾನೆ. ಆತನಲ್ಲಿರುವ ಒಳ್ಳೆ ಹೃದಯ ನಿಮಗೆ ಕೊಡುತ್ತಾನೆ. ಯೇಸುವಿನ ಬಳಿಗೆ ಬನ್ನಿರಿ. ಯೇಸು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಬರೀ ರೋಗದಿಂದ ಮಾತ್ರವಲ್ಲ, ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ವ್ಯಾಧಿಗಳಿಂದ ಬಿಡಿಸುವ ಆತನಾಗಿದ್ದಾನೆ. ಭಯಪಡಬೇಡಿರಿ. ಸ್ವಲ್ಪ ಶುಗರ್ ಬಂದಿದೆ ಎಂದು ಚಿಂತೆಗೆ ಒಳಗಾಗಬೇಡಿರಿ. ಯಾವ ಡಾಕ್ಟರ್ ಬಳಿಗೆ ನಾನು ಹೋಗಬೇಕೆಂದು ಚಿಂತೆ ಮಾಡಬೇಡಿರಿ. ಆ ಡಾಕ್ಟ್ರು ನಿಮ್ಮೊಳಗೆ ಇದ್ದಾನೆ. ಡಾಕ್ಟ್ರು ನಿಮ್ಮೊಳಗೆ ಇದ್ದಾನೆ. ಅದೇ ಡಾಕ್ಟರು ನಿಮಗೆ ಬಲಪಡಿಸುತ್ತಾನೆ. ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಡಾಕ್ಟರ್ ಇದ್ದಾನೆ. ನಿಮ್ಮ ಹೃದಯದಲ್ಲಿ ಡಾಕ್ಟರ್ ಇದ್ದಾನೆ. ಆತನ ಹೆಸರು ಯೇಸು ಆಗಿದೆ. ಆ ಯೇಸು ಡಯಾಬಿಟಿಸಿಂದ ಬಿಡುಗಡೆ ಕೊಡುತ್ತಾರೆ. ಆ ಯೇಸು ಡಯಾಬಿಟಿಯಿಂದ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆತನು ನಿಮಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಇದುವರೆಗೂ ನೀವು ಮುಂಜಾನೆ ಜಾಬದಲ್ಲಿ ಎದ್ದು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಪ್ರಾರ್ಥನೆ ಮಾಡಿ ನೋಡ್ರಿ. ದೇವರು ಆ ರೋಗ ನಾರ್ಮಲ್ ಆಗಿ ಮಾಡುತ್ತಾನೆ. ಈ ಏಪ್ರಿಲ್ ತಿಂಗಳು ಒಳಗಡೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಧೈರ್ಯವಾಗಿ ಹೇಳುತ್ತೇನೆ. ಯಾಕಂದರೆ ಆ ನಾಮಕ್ಕೆ ಶಕ್ತಿ ಇದೆ. ಆ ನಾಮಕ್ಕೆ ಶಕ್ತಿ ಇದೆ. ಯೇಸು ಎಂಬ ನಾಮಕ್ಕೆ ಬಲ ಇದೆ. ಆ ಬಲದಿಂದ ನಿಮಗೆ ಬಿಡುಗಡೆ ಆಗುತ್ತದೆ. ಆತನ ರಕ್ತ ಅದು ಪರಿಶುದ್ಧವಾದ ರಕ್ತ. ಯೇಸುವಿನ ರಕ್ತ ನಿಮ್ಮೊಳಗೆ ಇರುವುದಾದರೆ ನಿಮಗೆ ಯಾವ ಪಾಪವನ್ನು ಮುಟ್ಟುವುದಿಲ್ಲ, ಯಾವ ರೋಗವೂ ಮುಟ್ಟುವುದಿಲ್ಲ. ಒಂದು ವೇಳೆ ಮುಟ್ಟಿದರೂ ಸಹ ಅವು ನಿಮ್ಮಲ್ಲಿ ಇರುವುದಿಲ್ಲ. ದೇವರು ವಾಸಿ ಮಾಡುತ್ತಾನೆ. ಯೋಬನ ಹುಣ್ಣುಗಳನ್ನು ವಾಸಿ ಮಾಡಿರುವ ದೇವರು ನಿಮ್ಮ ಹುಣ್ಣುಗಳನ್ನು ವಾಸಿ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೋಬನ ರೋಗವನ್ನು ದೂರ ಮಾಡಿರುವ ಯೇಸು ಕ್ರಿಸ್ತನು ನಿಮ್ಮ ರೋಗ ವಾಸಿ ಮಾಡುತ್ತಾನೆ. ಹಲ್ಲೆಲೂಯ. ನಾಮಾನನ ಕುಷ್ಠರೋಗ ವಾಸಿ ಮಾಡಿರುವ ದೇವರು ಅದೇ ಯೇಸು ಕ್ರಿಸ್ತನು ನಿಮ್ಮ ರೋಗ ವಾಸಿ ಮಾಡುತ್ತಾನೆ. ನೀವು ಅಲ್ಲಿ ಇಲ್ಲಿ ಓಡೋಗಬೇಡಿರಿ. ಯೇಸು ನಿಮ್ಮ ಬಳಿಯಲ್ಲಿದ್ದಾರೆ. ಯೇಸು ನಿಮ್ಮ ಹೃದಯದಲ್ಲಿ ಇದ್ದಾರೆ ಎಂದು ಹೇಳಕ್ಕೆ ಬಂದಿರೋದು. ಈ ಲೈವಲ್ಲಿ ನಾನು ಬಂದಿರುವುದು ಯೇಸು ನಿಮ್ಮ ಹೃದಯದಲ್ಲಿದ್ದಾನೆ. ಆ ಡಯಾಬಿಟಿಸ್ ನೋಡಿ ನೀವು ಭಯಪಡಬಾರದು. ನೀವು ಹೇಳಬೇಕು, ಈ ರೋಗ ಬಂದಿರೋದು ಒಳ್ಳೆಯದಕ್ಕಾಗಿ. ಈ ರೋಗ ಬಂದಿರುವುದೇ ನಾನು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವನಾದೆ. ಹಲ್ಲೆಲೂಯ. ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಯೇಸು ನನ್ನ ರೋಗ ವಾಸಿ ಮಾಡಿದನೆಂದು ಸಾಕ್ಷಿ ಹೇಳಬೇಕು. ಹಲ್ಲೆಲೂಯ. ನೀವು ಭಯಪಡಬೇಡಿರಿ. ಇನ್ಮೇಲೆ ಯಾವ ಕೇಡು ಬಂದರೂ ಭಯಪಡಬೇಡಿರಿ. ಆ ಶುಗರ್ ಎಂಬ ಆತ್ಮಕ್ಕೆ ಪ್ರತಿದಿನ ಎದ್ದು ಹೇಳಿರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಶುಗರ್ ನನ್ನಲ್ಲಿ ಇರುವುದಿಲ್ಲ. ಶುಗರ್ ನನ್ನನ್ನು ಏನು ಮಾಡೋದಿಲ್ಲ. ಶುಗರ್ ನಾರ್ಮಲ್ ಆಗಿದೆ ಎಂದು ನೀವು ಯೇಸುವಿನ ನಾಮದಲ್ಲಿ ಪ್ರತಿದಿನ ಎದ್ದು ಬೇಡಿಕೊಳ್ಳಿರಿ. ದೇವರು ನಿಮ್ಮ ಶುಗರ್ಗಳನ್ನು ನಾರ್ಮಲ್ ಮಾಡುತ್ತಾನೆ. ನೀವು ವಾಕ್ಯ ಕೇಳುವ ಯಾರೇ ಆಗಿರ್ಬೋದು, ಕ್ರಿಸ್ತನ ಮಕ್ಕಳೇ, ಎಲ್ಲರೂ ಕ್ರಿಸ್ತನ ಮಕ್ಕಳೇ. ಈ ಭೂಮಿಯಲ್ಲಿರುವಂಥವ್ರು ನಾವು ಭೂಮಿಗೆ ಬಂದುಬಿಟ್ಟು ಆ ಜಾತಿ ಈ ಜಾತಿ ಅಂತೇಳಿ ನಾವು ಮಾಡಿಕೊಂಡಿರೋದು. ಆದರೆ ಕ್ರಿಸ್ತನು ಸೃಷ್ಟಿ ಮಾಡಿರೋದು ಒಂದು ಹೆಣ್ಣು ಒಂದು ಗಂಡು ಮಾತ್ರ ಸೃಷ್ಟಿ ಮಾಡಿರೋದು. ನೀವು ಯಾರೇ ಇರಲಿ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಯಾಕೆ ಪ್ರೀತಿ ಮಾಡ್ತಾನಂದರೆ ಗೊತ್ತಾ? ನಿಮ್ಮನ್ನು ರೂಪಿಸಿರುವುದು ತನ್ನ ಸ್ವಂತ ಕೈಗಳಿಂದ, ತನ್ನ ಸ್ವಂತ ಸ್ವರೂಪದಲ್ಲಿ ನಿಮ್ಮನ್ನು ರೂಪಿಸಿರುವುದು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮನಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಿಮ್ಮನ್ನು ರೂಪಿಸಿರುವುದು ತನ್ನ ಸ್ವರೂಪದಲ್ಲಿ.
ಆತನು ಹೇಗಿದ್ದಾನೆ ಗೊತ್ತಾ, ಹಾಗೆ ನಿಮ್ಮನ್ನು ಸೃಷ್ಟಿ ಮಾಡಿರೋದು. ಅದಕ್ಕಾಗಿ ದೇವರು ನಿಮ್ಮನ್ನು ಮರ್ತಿ ಹೋಗುವವನಲ್ಲ, ದೇವರು ನಿಮ್ಮನ್ನು ಕೈ ಬಿಡುವವನಲ್ಲ, ದೇವರು ನಿಮ್ಮನ್ನು ಎಂದೂ ತೊರೆಯೋದಿಲ್ಲ. ದೇವರ ವಾಕ್ಯವಿಟ್ಟು ನಾವು ಬೇಡಿಕೊಳ್ಳಬೇಕು. ಸ್ವಾಮಿ ನೀನು ಒಂದು ಮಾತು ಹೇಳಿದರೆ, ಶತಾಧಿಪತಿ ಹೇಳ್ತಾನಲ್ಲ, ಸ್ವಾಮಿ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ಆದರೆ ನೀನು ಒಂದೇ ಒಂದು ಮಾತು ಹೇಳಿದರೆ ನನ್ನ ಆಳಿಗೆ ಗುಣವಾಗುತ್ತದೆ. ಯಾರಿಗೆ ಗುಣವಾಗುತ್ತದೆ? ನನ್ನ ಆಳಿಗೆ ಗುಣವಾಗುತ್ತದೆ ನೀನು ಒಂದು ಮಾತು ಹೇಳಿದರೆ. ಹಾಗೆ ನಾವು ನಂಬಿಕೆ ಇಡಬೇಕು. ನಂಬಿಕೆ ಇಡುವಾಗ ದೇವರಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳು. ದೇವರೇ ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನಲ್ಲಿರುವ ಶುಗರ್ ನಾರ್ಮಲ್ ಆಗುತ್ತದೆ. ಇಲ್ಲಿವರೆಗೂ ನಾನು 10 ವರ್ಷದಿಂದ ಟ್ಯಾಬ್ಲೆಟ್ ತಗೊಂಡು ಬಂದಿದ್ದೇನೆ, ಏನೂ ಆಗಿಲ್ಲ. ನೀನು ಒಂದು ಮಾತು ಹೇಳಿದರೆ ನನಗೆ ಗುಣವಾಗುತ್ತದೆ. ಕುಷ್ಠರೋಗಿಯಾದ ಸ್ತ್ರೀ ನಂಬಿ ಬಂದಿದ್ದಳು. ಆತನ ಉಡುಪು ನಾನು ಮುಟ್ಟಿದರೆ ನನಗೆ ಗುಣವಾಗುತ್ತದೆ ಎಂದು ಬಂದಿದ್ದಳು. ಹಲ್ಲೆಲೂಯಾ. ಹಾಗೆ ಆತನ ಉಡುಪು ಮುಟ್ಟಿದ ತಕ್ಷಣವೇ ಆಕೆಗೆ ಗುಣವಾಗಿತ್ತು. ಹಾಗೆ ನಾವು ನಂಬಬೇಕು. ಮುಂಚೆ ನಾವು ನಂಬಬೇಕು. ನಾವು ನಂಬಿ ಕ್ರಿಸ್ತನ ನಾಮದಲ್ಲಿ ನನಗೆ ಡಯಾಬಿಟಿಸ್ ನಾರ್ಮಲ್ ಆಗುತ್ತದೆ, ಇಷ್ಟೇ. ದೇವರು ಅಲ್ಲೇನು ಆತನಿಗೇನು ಆಸ್ತಿ ಅಂತಸ್ತು ಕೊಡಬೇಕೆ ಆಗಿಲ್ಲ. ಡಾಕ್ಟ್ರೇ ಇಷ್ಟು ಫೀಸ್ ನೀನು ಕಟ್ಟಿ ಹೋಗ್ಬೇಕಂತ ಹೇಳ್ತಾನಲ್ಲ, ಆ ರೀತಿ ಏನಿಲ್ಲ. ನಿನ್ನ ಹೃದಯದಿಂದ ನಂಬಿ ನಿನ್ನ ತಂದೆಯಾದ ಯೇಸು ಕ್ರಿಸ್ತನನ್ನು ಬೇಡಿಕೋ, ಅಷ್ಟೇ. ನೀನು ಬೇಡಿಕೊಳ್ಳುವಾಗ ಆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆ ಡಯಾಬಿಟಿಸ್ ನಿನ್ನಿಂದ ಬಿಟ್ಟು ಹೋಗುತ್ತದೆ. ಯೇಸುವಿನ ನಾಮದಲ್ಲಿ ಇದು ಅನೇಕರಿಗೆ ನೀವು ಶೇರ್ ಮಾಡಿರಿ. ಅನೇಕರು ಡಯಾಬಿಟಿಸಲ್ಲಿ ಇರುವವರು ಚಿಂತೆಗೆ ಒಳಗಾಗಿದ್ದಾರೆ. ಅವರನ್ನು ಇವತ್ತು ಈ ವಾಕ್ಯ ಅವರಿಗಾಗಿ ಇದೆ. ಅವರನ್ನು ನೀವು ಶೇರ್ ಮಾಡಿ, ಲೈಕ್ ಮಾಡಿರಿ. ದೇವರು ನೀವು ಸಹ ಅದೊಂದು ಶೇರ್ ಮಾಡೋದು ಅದೊಂದು ಸೇವೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸಪ್ಪ, ಯಾರ್ಯಾರು ಹೆದರ್ತಾ ಇದ್ದಾರೋ ಅವರಿಗೆ ಧೈರ್ಯ ಕೊಡು, ಬಲ ಕೊಡು. ನಾನೇ ನಿನ್ನೊಂದಿಗಿದ್ದೇನೆ, ನೀನು ಹೆದರಬೇಡ ಎಂದು ಅವರಿಗೆ ನೀನು ಬಲಪಡಿಸು, ದಿನ ಬಲಪಡಿಸುತ್ತೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮ ಉನ್ನತವಾದ ನಾಮ. ಯೇಸುವಿನ ನಾಮ ಅದು ಉನ್ನತವಾದ ನಾಮ, ಅದು ಶ್ರೇಷ್ಠವಾದ ನಾಮ. ಆ ನಾಮದಲ್ಲಿ ನೀವೇನೇ ಬೇಡಿಕೊಂಡರೂ ದೇವರು ನಿಮಗೆ ಕೊಡುತ್ತಾನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.